ಎಲ್ಲರಿಗೂ ಪ್ರೈಸ್ ಲಾರ್ಡ್. ಬೈಬಲ್ ಹೇಳುತ್ತೆ, ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀರಿ, ನೀವು ಈ ಲೋಕಕ್ಕೆ ಉಪ್ಪಾಗಿದ್ದೀರಿ ಅಂತ. ಯಾಕೆ ಅಂದರೆ, ಈಗ ನೋಡಿ, ಒಂದು ತುಂಬ ಕತ್ತಲೆ ಇರುವಂಥ ರೂಮಲ್ಲಿ ನಾವು ಎಷ್ಟೊತ್ತು ಕೂತ್ಕೊತೀವಿ. ತುಂಬ ಕೂತ್ಕೊಂಡ್ರೆ ನಮಗೆ ಹಿಂಸೆ ಅನಿಸುತ್ತೆ, ಭಯ ಆಗುತ್ತೆ, ಯಾವಾಗ ಇಲ್ಲಿಂದ ಎದ್ದು ಹೋಗೋಣ ಅನಿಸುತ್ತೆ. ಆದರೆ ಒಂದೇ ಕ್ಷಣದ್ದು ಲೈಟ್ಸ್, ದೊಡ್ಡ ದೊಡ್ಡ ಲೈಟ್ಸ್ ಬಂದರೆ ಎಷ್ಟು ಖುಷಿಯಾಗುತ್ತೆ, ಹಬ್ಬ ಅನಿಸುತ್ತೆ. ಸೊ ನಾವು ಇನ್ನೊಬ್ಬರ ಜೀವಿತದಲ್ಲಿ ಹಾಗೇ ಇರಬೇಕು. ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಸಂಬಂಧಿಕರಾಗಿರ್ಬೋದು, ಕತ್ತಲೆ ಅನ್ನುವಂಥದ್ದು ಅದು ಒಂದು ಹಿಂಸೆ, ಅದು ಒಂದು ದುಃಖ ಇರ್ತದೆ. ನಾವು ಇನ್ನೊಬ್ಬರ ಜೀವಿತದಲ್ಲಿ ತುಂಬ ಉತ್ತೇಜನ ಮಾತುಗಳಾಗಿರ್ಬೋದು, ಬೈಬಲ್ ಮೂಲಕ ಮಾತಾಗಿರ್ಬೋದು, ಯೇಸುವಿನ ಪ್ರೀತಿ ಬಗ್ಗೆ ಆಗಿರ್ಬೋದು, ಅವ್ರಿಗೆ ಎಂಕರೇಜ್ ಮಾಡಿರೋ ಮಾತಾಗಿರ್ಬೋದು, ನಾವು ಆಡುವಾಗ ಅವರ ಜೀವಿತ ಎಷ್ಟು ಉನ್ನತಕ್ಕೆ ಯೇಸು ಸ್ವಾಮಿ ತರ್ತಾನೆ. ನಾವು ಅವರ ಜೀವಿತದಲ್ಲಿ ಎಂಕರೇಜ್ ಆಗಿರಬೇಕು. ಅವರಿಗೆ ಇದಲ್ಲ, ಇದು ಹೀಗೆ ಅಂತ ಗೈಡೆನ್ಸ್ ಕೊಡುವಂಥವರಾಗಿರಬೇಕು. ನಾವು ಬೆಳಕಾಗಿ ಇನ್ನೊಬ್ಬರ ಜೀವಿತದಲ್ಲಿ ಸಂತೋಷ ತರುವಂಥವರಾಗಿರಬೇಕು. ಉಪ್ಪು ವೈದ್ಯಕೀಯ ರೀತಿಯಲ್ಲಿ ಇನ್ಫೆಕ್ಷನ್ ತೆಗೆಯುವಂಥದ್ದಾಗಿದೆ. ಸೊ ಉಪ್ಪು ಏನಂದರೆ ಇನ್ನೊಬ್ಬರ ಜೀವಿತದ ನೋವು, ಕಷ್ಟ, ಸಂಕಟ ಅದು ತೆಗೆಯುವಂಥದ್ದಾಗಿದೆ. ಅದಕ್ಕೆ ಯೇಸು ಸ್ವಾಮಿ ಈ ಲೋಕಕ್ಕೆ ನೀವು ಬೆಳಕು, ಉಪ್ಪು ಅಂತ ಎರಡೂ ಮೆನ್ಷನ್ ಮಾಡ್ತಾರೆ. ಸೊ ನೀವು ಇನ್ನೊಬ್ಬರ ಜೀವಿತದಲ್ಲಿ